ಎಂತ ಚಾಕ್ಲೇಟು ಏನಕ್ಕೆ ಅಂಟಿ ಮೇಲೆ ಕೊಡಕ್ಕೆ ನೀವು ನೀನು ನೀನು ಇನ್ನೊಂದು ಸೇರ್ಕೊಳ್ಳಿ ಕುಟ್ಟಿಗೆ ಇಟ್ಕೊಬಿಟ್ಟು ಹೆಂಗಸರಿಗೆ ಮಾತ್ರ ಗಂಡಸರಿಗಲ್ಲ ಗಂಡಸರಿಗೆ ಕಾಯಿ ಹೆಂಗಸರಿಗೆ ಹೋಗಿ ಮಲ್ಕೊಳೆ ಹಾಗೆ ಮಲ್ಕೊಳೆ 2 ಅವರ್ ಮಲ್ಕೋ ಹೋಗು ರೆಸ್ಟ್ ಮಾಡೋಗು ಫೋನ್ ನೋಡ್ಬೇಡ ಫೋನ್ ಪಕ್ಕಕ್ಕಿಡು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಗೊತ್ತೇ ಇದೆಯಲ್ಲ ತಾಂಬೂಲದಲ್ಲಿ ಬಾಕ್ಸಸ್ನೆಲ್ಲ ಕೊಡ್ತಾರಲ್ಲ ಆ ರೀತಿಯಾಗಿ ತಾಂಬೂಲದ ಜೊತೆಗೆ ಬಾಕ್ಸನ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಟೈಮ್ ಅರೌಂಡ್ 2:30 3 o'clock ಆಗ್ತಾ ಬಂದಿತ್ತು. ಸೊ ಎಲ್ಲರೂ ನೋಡ್ತಾ ಇರ್ಬೋದು, ನಾನು ರೇಣುಕಾ ಆಂಟಿ, ನಮ್ಮ ಶಿವಮತ್ತೆ ನಮ್ಮ ಅಂಚಿ ಒಂದಷ್ಟು ಜನ ಸೇರಿ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡ್ತಿದ್ರು. ನನಗಂತೂ ತುಂಬಾ ನಿದ್ದೆ ಬರ್ತಾಯಿತ್ತು. ಅರ್ಧಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಎದ್ದೋಗ್ಬಿಟ್ಟೆ. ಸೊ ಮಾರ್ನಿಂಗ್ 6 o'clockಗೆ ಎದ್ದು ಎಲ್ಲ ರೆಡಿ ಆಗೋಕ್ಕೆ ತಯಾರಿ ನಡೆಸ್ತಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ರೂಮಲ್ಲಿದ್ದೆ. ಇಲ್ಲೆಲ್ಲ ಡೆಕೋರೇಷನ್ ನೋಡ್ಬೋದು, ಮಂಟಪದ ಎಷ್ಟು ಚೆನ್ನಾಗಾಗಿದೆ ಅಂತ. ಆಗಲೇ ಎಷ್ಟೊಂದು ಜನ ಗೆಸ್ಟ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ. ಸೊ ನಾನು ರೆಡಿಯಾಗಿ ಈಚೆ ಬರೋ ಅಷ್ಟರಲ್ಲಿ ಇಷ್ಟು ಜನ ಗೆಸ್ಟ್ ಎಲ್ಲ ಬಂದು ಕುತ್ಕೊಳ್ತಾ ಇದ್ರು. ನಾನು ಈಚೆ ಬರೋ ಅಷ್ಟರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ತಾಳಿಗೆ ಅರಿಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡಿಸ್ಕೊಂಡು ಬರೋದಕ್ಕೆ ಕೊಟ್ಟಿದ್ರು. ಸೊ ಇನ್ನೂ ಶಾಸ್ತ್ರಗಳು ತುಂಬಾ ಇದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ ಹೋಗೋಣ. ಇವಾಗ ಇಲ್ಲಿ ಗಂಡಿಗೆ ಕಾಲು ತೊಳೆಯೋ ಶಾಸ್ತ್ರ ನಡೀತಾ ಇದೆ, ನೋಡ್ತಾ ಇರ್ಬೋದು. ಮಂಟಪದ ಈಚೆನೇ ದೇವಸ್ಥಾನ ಇದೆ, ಒಂದು ಪುಟ್ಟದಾದ ದೇವಸ್ಥಾನ ಇದೆ ಮಂಟಪದಲ್ಲಿ. ಹಾಗೆ ಅಂದರೆ ಚೌಟ್ರಿ ಪಕ್ಕದಲ್ಲೇ, ಹಾಗೆ ಅಲ್ಲೇ ಅರಳಿ ಮರ ಎಲ್ಲ ಇದೆ. ಸೊ ಇಲ್ಲಿ ದೇವರಿಗೆ ಫಸ್ಟ್ ಪೂಜೆ ಎಲ್ಲ ಮಾಡಿ ನಂತರ ಗಂಡಿಗೆ ಕಾಲು ತೊಳೆಯೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು, ಗಂಧದ ಕಡ್ಡಿ ಹಚ್ಚಿ. ಸೋದ್ರ ಮಾವ ಫಸ್ಟಿಗೆ ಅಕ್ಕ ಭಾವ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬರೋದೊಂದು ಸ್ವಲ್ಪ ತಡ ಆಯಿತು ಅಂತ ಹೇಳಿ ಅಂಕಲ್ ಆಗಲಿ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ರು. ಬಟ್ ಅಷ್ಟರಲ್ಲಿ ಆಮೇಲೆ ಅವರು ಕರೆಕ್ಟಾಗಿ ಕನ್ವೆ ಮಾಡಿದ್ರು, ಅಕ್ಕ ಭಾವ ಅಲ್ಲ, ಚಿಕ್ಕಪ್ಪ ಚಿಕ್ಕಮ್ಮನೋ ಅಥವಾ ಮಾವ ಅತ್ತೆನೋ ಸಮಥಿಂಗ್, ಅದು ನನಗೆ ಐಡಿಯಾ ಇಲ್ಲ ಕರೆಕ್ಟಾಗಿ ಯಾರು ಅಂತ. ಬಟ್ ಬೇರೆಯವ್ರು ಮಾಡಬೇಕು ಅಂತ ಗೊತ್ತಾಯಿತು. ಸೊ ಆನಂತರ ಅವ್ರು ಹೋಗಿ ಕಾಲು ತೊಳೆಯೋ ಶಾಸ್ತ್ರ ಮಾಡಿದ್ರು. ಸೊ ಇವಾಗ ಇಲ್ಲಿ ವಾಚು, ಚೈನು, ಉಂಗುರ ಇದೆಲ್ಲ ಪ್ರೆಸೆಂಟ್ ಮಾಡೋದಿರುತ್ತೆ ಅಲ್ವಾ ಹುಡುಗನಿಗೆ. ಸೊ ಅದನ್ನು ಇಲ್ಲಿ ಕಸಿನ್ಸ್ ಎಲ್ಲರೂ ಸೇರಿಕೊಂಡು, ಸಂಜು ಆಗಿರ್ಬೋದು, ದಿಲ್ಲಿ ಅಣ್ಣ, ಹಾಗೆ ಸಚ್ಚಿ, ನಮ್ಮನೆಯವರು, ಪ್ರದಿ, ಇಷ್ಟು ಜನ ಸೇರಿ ಒಬ್ಬೊಬ್ಬರೇ ಒಂದೊಂದನ್ನು ಹಾಕಿ ಪ್ರೆಸೆಂಟ್ ಮಾಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇವಾಗ ಇಲ್ಲಿ ಸಚ್ಚಿ ಹುಡುಗನಿಗೆ ವಾಚ್ ಅಂದರೆ ಬ್ರಾಸ್ಲೆಟ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಹಾಗೆ ಅದಾದ ನಂತರ ದಿಲ್ಲಿ ಅಣ್ಣ ವಾಚ್ನ ಹಾಕೋದಾಗಿರ್ಬೋದು, ಹಾಗೆ ಪ್ರದಿ ಹುಡುಗನಿಗೆ ಕತ್ತಿಗೆ ಕೊರಳು ಚೈನ್ನ ಹಾಕೋದಾಗಿರ್ಬೋದು, ಪ್ರತಿಯೊಂದು ಈ ರೀತಿಯಾಗಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗೆ ಇದೆಲ್ಲ ಅಂಕಲ್ ಆಂಟಿನೇ ಪ್ರೆಸೆಂಟ್ ಮಾಡಬೇಕಾಗಿದ್ದು, ಅವರೇ ತೊಗೊಂಡು ಬಂದಿರೋದು ಅವರಿಗೆ ಅಂತ ಹೇಳ್ಬಿಟ್ಟು. ಬಟ್ ಮನೆ ಗಂಡ್ಮಕ್ಳು ಮಾಡಲಿ ಅದನ್ನು ಅಂತ ಹೇಳ್ಬಿಟ್ಟು ಮನೆ ಗಂಡ್ಮಕ್ಳ ಕೈಲೆಲ್ಲ ಅಂದರೆ ಕಸಿನ್ಸ್ ಕೈಲೆಲ್ಲ ಹಾಕಿಸ್ತಾ ಇದ್ದಾರೆ, ಹಾಕಲಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದು ಮುಂದುವರಿಯುತ್ತೆ ಅಂತ ಹೇಳಿ.
ಸೊ ನಮ್ಮನೆ ಸ್ವಂತ ಮಕ್ಕಳು ಅಂತಲೇ ಅಲ್ಲ, ಸಂಜು ಫ್ರೆಂಡ್ಸ್ನ ಕೂಡ ಅಂಕಲ್ ಆಂಟಿ ಸ್ವಂತ ಮಕ್ಕಳ ಥರನೇ ಟ್ರೀಟ್ ಮಾಡ್ತಾರೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸಂಜು ಫ್ರೆಂಡ್ಸ್ ಗಿರಿ ಮತ್ತು ರಾಹುಲ್ ಕೂಡ ಬೆಳ್ಳಿ ಚೊಂಬು ಬೆಳ್ಳಿ ತಟ್ಟೆನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಇದಾದ ನಂತರ ಇಲ್ಲಿ ಹೊಸ ಚಪ್ಪಲಿ ಕೂಡ ಪ್ರೆಸೆಂಟ್ ಮಾಡೋ ಶಾಸ್ತ್ರ ಇದೆ ನಮ್ಮಲ್ಲಿ, ಅದು ಕೂಡ ಒಂದು ಶಾಸ್ತ್ರ. ಸೊ ಅದನ್ನು ಇವಾಗ ಸಂಜು ಅವರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಸೊ ಇವಾಗ ಇಲ್ಲಿ ಚೌಟ್ರಿ ಒಳಗಡೆ ಬರುವಾಗ ಗಂಡಿನ ಕಾಲಿಗೆ ನೀರು ಹಾಕೋದು, ಅಂದರೆ ಗಂಡಿನ ಜೊತೆ ಬಂದಿರೋ ಕಳಶ ಎತ್ಕೊಂಡು ಬಂದಿರ್ತಾರೆ, ಎಲ್ಲರ ಕಾಲ್ಗೂ ನೀರು ಹಾಕಿ ಆ ನಂತರ ಒಳಗಡೆ ಕರ್ಕೊಳ್ಳೋ ಥರ ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾರೆ. ಸೊ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಅದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಬಿಕಾಸ್ ಇಲ್ಲಿ ಗಡಿಬಿಡಿನಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆದಷ್ಟು ಕ್ಲಿಪ್ಪಿಂಗ್ ತೊಗೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ, ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಇರ್ತಾರೆ. ನಾನು ಕ್ಲಿಪ್ಪಿಂಗ್ ತೊಗೊಳ್ಳೋಣ, ವಿಡಿಯೋ ಮಾಡಿಕೊಡಿ ಪ್ಲೀಸ್ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅದು ಕೆಲವ್ರಿಗೆ ಕನ್ವೀನಿಯೆಂಟ್ ಅನ್ಸುತ್ತೆ, ಒಂದೊಂದು ಕೆಲವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟನ್ನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಬನ್ನಿ ಶಾಸ್ತ್ರ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ ತೋರಿಸ್ತೇನೆ. ಮದುವೆ ಹುಡುಗ ಒಳಗಡೆ ಬಂದಾಯಿತು, ಮಂಟಪದ ಮೇಲೆ ಹೋಗಿ ಆಯಿತು. ಸೊ ಇವಾಗಿಲ್ಲಿ ಒಂದಷ್ಟು ಶಾಸ್ತ್ರ ಮಾಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹಸೆ ಮಣೆ ಸುತ್ತಾ ಇದ್ದಾರೆ. ಅದು ನನಗೆ ಐಡಿಯಾ ಇಲ್ಲ ಆ್ಯಕ್ಚುಲಿ ಏನು ಯಾವ ರೀತಿಯಾದಂಥ ಶಾಸ್ತ್ರ ಅಂತ ಹೇಳಿದ್ವಿ. ಫೋಟೋ ಇಲ್ಲ, ವಿಡಿಯೋ ಅಷ್ಟೇ ನಮ್ದು. ನನ್ನ ಮಧ್ಯದಲ್ಲಿ ಇದೆಲ್ಲ ಮಾಡಿಸ್ಕೊಂಡಿಲ್ಲ, ಪ್ಲೀಸ್ ನನ್ನ ಹಿಂಗೆ ಕರ್ಕೊಂಡೋಗಿ. ಮದುವೆ ಹುಡುಗಿನ ಮಂಟಪಕ್ಕೆ ಕರ್ಕೊಂಡು ಹೋಗೋಕ್ಕೆ ಈ ರೀತಿಯಾದಂಥ ಬ್ಯೂಟಿಫುಲ್ ಆದಂಥ ಫ್ಲವರಲ್ಲಿ ಡೆಕೋರೇಟ್ ಮಾಡಿರೋ ಅಂಥ ಚಪ್ರನ ರೆಡಿ ಮಾಡ್ಕೊಂಡಿದ್ರು. ಹಾಗೆ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ, ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಆ ಚಪ್ರ ಅಂತ ಹೇಳಿ. ನನಗಂತೂ ತುಂಬಾ ಇಷ್ಟ ಆದಂಥ ಪಾರ್ಟ್ ಇದು, ಸಕ್ಕತ್ತಾಗಿತ್ತು. ನಾನು ಹೇಳಿದೆ ಅವರಿಗೆ ನನ್ನ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ಎಸ್, ಇವಾಗ ಮದುವೆ ಹುಡುಗಿ ರೆಡಿಯಾಗಿ ಬಂದಿದ್ದಾಳೆ, ನೋಡ್ತಾ ಇರ್ಬೋದು. ಅವಳಿಗೆ ಖುಷಿಗೆ ಪಾರನೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಹ್ಯಾಪಿ ಆಗಿದ್ಲು. ಅವಳ ಮುಖದಲ್ಲಿ ಅದು ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಬನ್ನಿ ಯಾವ ರೀತಿಯಾಗಿ ಮುಂದೆ ನಡೆಯುತ್ತೆ ಅಂತ ಹೇಳಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಇವಾಗ ಇಲ್ಲಿ ಹುಡುಗಿ ಕೈಲಿ ತಾಳಿ ಪೂಜೆ ಮಾಡಿಸ್ತಾರೆ. ಅದಕ್ಕೆ ಮುಂಚೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಬರೋಣ ಅಂತ ಹೇಳಿ ಫೋಟೋಗ್ರಾಫರ್ಸ್ ಒಂದೆರಡು ಶಾರ್ಟ್ಸ್ನ ತೊಗೊಳ್ತಾ ಇದ್ರು. ಹಾಗೆ ಇವಾಗ ನೋಡ್ತಾ ಇರ್ಬೋದು ಹುಡುಗಿ ಇಬ್ಬರೂ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ತಾಳಿಗೆ. ಇವಾಗ ಹುಡುಗಿ ತಾಳಿ ಪೂಜೆ ಮಾಡಿದ ನಂತರ ಎಲ್ಲರ ಕೈಲೂ ತಾಳಿನ ಮುಗಿಸಿ ನಮಸ್ಕಾರ ಮಾಡಿಸ್ಕೊಂಡು ಬರೋದಕ್ಕೆ ಕೊಡ್ತಾರೆ. ಸೊ ಅಂದರೆ ಎಲ್ಲ ಬ್ಲೆಸ್ಸಿಂಗ್ಸು ಅದ್ರ ಮೇಲೆ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಮಾಡ್ತಿದ್ದು. ಸೊ ಇವಾಗ ನಾನು ಅದನ್ನು ಆ ಕಾರ್ಯಕ್ರಮ ನಡೆಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ನನ್ನ ಕಂಪ್ಲೀಟ್ ಔಟ್ಫಿಟ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ. ಹಾಗೆ ಇನ್ನೊಂದು ಅರ್ಲಿಯರ್ ವೀಡಿಯೋಸನ್ನು ಕೂಡ ನಾನು ಯಾವ ಸ್ಯಾರಿ ಡ್ರೇಪ್ ಮಾಡ್ತೀನಿ, ಯಾವ ಥರದ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ, ಪ್ರತಿಯೊಂದು ವೀಡಿಯೋಸ್ ಇದೆ. ಆ ವೀಡಿಯೋಸ್ನೆಲ್ಲ ನೋಡ್ಕೊಂಡು ಬನ್ನಿ ಹೋಗಿ. ಹಾಗೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೂಡ ಕಂಪ್ಲೀಟಾಗಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಸೊ ಇವಾಗ ಇಲ್ಲಿ ಧಾರೆ ಮುಹೂರ್ತ ಮಾಡ್ತಾ ಇದ್ದಾರೆ. ಹುಡುಗವ್ರ ಅಮ್ಮ ಧಾರೆ ಅಂದರೆ ಹಾಲು ಹಾಕ್ತಾ ಇದ್ದಾರೆ. ಧಾರೆ ಮುಹೂರ್ತ ಅಂದರೆ ಹುಡುಗಿ ಮೇಲೆ ಕೈ ಇಟ್ಟು ತಾಂಬೂಲ ಇಡಿಸಿ ಕಾಯಿ ಇಟ್ಟು ಅಕ್ಷತೆ ಹಾಕಿ ಹಾಲು ಎರಿಯುವಂಥದ್ದು. ಸೊ ಅಂಕಲ್ ಆಂಟಿ ಧಾರೆ ಮುಹೂರ್ತ ಮಾಡೋದನ್ನು ನಾನು ಮಿಸ್ ಮಾಡ್ಕೊಂಬಿಟ್ಟೆ. ಬಿಕಾಸ್ ನಾನೆಲ್ಲೋ ಏನೋ ಮಾಡ್ತಿದ್ದೆ, ಅಷ್ಟರಲ್ಲಿ ಆಗಲೇ ಅವ್ರು ಹಾಲು ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರು ಕನ್ಯಾದಾನ ಮಾಡಿ. ಸೊ ಫೈನಲಿ ಮದುವೆ ಆಯಿತು, ಹುಡುಗ ತಾಳಿ ಕಟ್ಟಿ ಆಯಿತು, ಹಾಗೆ ತಾಳಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ದೆಲ್ಲ ಆಯಿತು. ಸೊ ಇವಾಗ ಫೋಟೋಸ್ಗೋಸ್ಕರ ಈ ರೀತಿಯಾದಂಥ ಪೋಸಸ್ ಕೊಡ್ತಾ ಇದ್ದಾಳೆ, ಸೌಂದು ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಇದಾದ ನಂತರ ಏನೆಲ್ಲ ಶಾಸ್ತ್ರ ಇರುತ್ತೆ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಯಾಕೆ ಮಿಡಲಲ್ಲಿ ಶಾಸ್ತ್ರ ನಡೆಯುವಾಗ ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಐಡಿಯಾ ಅಷ್ಟಾಗಿರಲ್ಲ ನನಗೆ. ಸುಮ್ಮನೆ ಮಾತಾಡಿ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡಲಿಲ್ಲ, ಅಲ್ಲೆಲ್ಲ ನ್ಯಾಚುರಲ್ ಆಗಿರಾಗ್ಬಿಟ್ಟೆ. ಹಾಗೆ ಇಲ್ಲಿ ಇವಾಗ ಪ್ರತಿಯೊಬ್ಬರು ಧಾರೆ ಎರಿತಾ ಇದ್ದಾರೆ. ಸೊ ಆವಾಗ ಜಸ್ಟ್ ಕನ್ಯಾದಾನ ಮಾಡಿದ್ದು. ಇವಾಗ ಪ್ರತಿಯೊಬ್ಬರು ಬಂದಿರೋ ಅಷ್ಟು ಜನ ಕೂಡ ಬಂದು ಧಾರೆ ಎರಿಯೋ ಶಾಸ್ತ್ರ ಇದು. ಸೊ ಹುಡುಗಿನ ಈ ರೀತಿಯಾಗಿ ಪಂಚೆ ಕಟ್ಟಿ ಕೂಡಿಸ್ಬಿಟ್ಟು ಹಾಲು ಎರಿಸ್ತಾ ಇರ್ತಾರೆ, ನೋಡ್ತಾ ಇರ್ಬೋದು. ಸೊ ಮೊದಲಿಗೆ ನಮ್ಮ ಅತ್ತೆ ಮಾವ ಧಾರೆ ಮುಹೂರ್ತ ಮಾಡಿದ್ರು. ಹಾಗೆ ಇವಾಗ ನಾವಿಲ್ಲಿ ದಂಪತಿ ಸಮೇತವಾಗಿ ಧಾರೆ ಮುಹೂರ್ತ ಮಾಡ್ತಾ ಇದ್ದೀವಿ, ನೋಡ್ತಿದ್ರು. ಪಾಪು ತುಂಬಾ ಕ್ರ್ಯಾಂಕಿ ಆಗಿದ್ದು. ಬಿಕಾಸ್ ಅವಳಿಗೆ ಡ್ರೆಸ್ ಈ ರೀತಿಯಾದಂಥ ಡ್ರೆಸ್ಗಳೆಲ್ಲ ಅವ್ಳಿಗೆ ಬರೋದೇ ಇಲ್ಲ. ಹುಡುಗನ ಥರ ಡ್ರೆಸ್ ಮಾಡಿದ್ರೆ ಅವಳಿಗೆ ಖುಷಿ ಆಗುತ್ತೆ. ಸೊ ಅವಳು ತುಂಬ ಕ್ರ್ಯಾಂಕಿಯಾಗಿ ಅಳ್ತಾ ಇದ್ಲು. ಸೊ ಹಾಗಾಗಿ ಅವಳು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇರ್ತಿದ್ದು. ಸೊ ನಾನು ನನ್ನ ಹಸ್ಬೆಂಡ್ ಕೂಡ ಇಬ್ಬರು ಈ ರೀತಿಯಾಗಿ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ನೋಡ್ತಿರೋದು ಪ್ರತಿಯೊಬ್ಬರೂ ಬಂದು ಈ ರೀತಿಯಾಗಿ ₹1 ಕಾಯಿನ್ ಇಟ್ಟು ಅವ್ರಿಗೆ ಹಾಲು ಹಾಕಿ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ಸೊ ಇವರೆಲ್ಲ ಹುಡುಗನ ಕಡೆಯವರು ನೋಡ್ತಾ ಇರ್ಬೋದು. ಹುಡುಗವ್ರ ಅಕ್ಕ ಇವರು ಮೊದಲಿಗೆ ನಿಂತಿರೋರು. ಆ ಕಡೆ ಅವ್ರ ಕಸಿನ್ ಸಿಸ್ಟರ್ಸ್ ಎಲ್ಲರೂ ಇದ್ದಾರೆ. ಅವರೆಲ್ಲ ತುಂಬ ಜನ ಮೈಸೂರು ಸಿಲ್ಕ್ ಸ್ಯಾರೀಸ್ನೇ ವೇರ್ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಅದಕ್ಕೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಾವು ನಮ್ಮ ಲೈಫಲ್ಲಿ ಬ್ಯುಸಿಯಾಗಿ ಹೋಗಿರೋದ್ರಿಂದ ನಮ್ಮ ರಿಲೇಷನ್ಸ್ ಯಾರು ಅಂತ ನಮಗೆ ಗೊತ್ತಿರೋಲ್ಲ. ಎಷ್ಟೋ ವರ್ಷದಿಂದ ಅವ್ರನ್ನ ಮೀಟ್ ಮಾಡಿರ್ತೀವಿ, ಅಥವಾ ಮದುವೆ ಆಗಿ ಇನ್ನೊಬ್ಬರು ಮನೆಗೆ ಹೋದ್ಮೇಲೆ ಕೆಲವೊಬ್ಬರು ಮಾತ್ರ ಕ್ಲೋಸ್ ಸರ್ಕಲಲ್ಲಿ ಗೊತ್ತಿರ್ತಾರೆ. ತುಂಬ ದೂರದ ರಿಲೇಟಿವ್ಸ್, ಫಾರ್ ರಿಲೇಟಿವ್ಸ್ಗಳೆಲ್ಲ ಗೊತ್ತಿರಲ್ಲ. ಈ ರೀತಿಯಾದ ಮದುವೆ ಆದ ನಂತರ ಇದೆಲ್ಲ ಗೊತ್ತಾಗುತ್ತೆ ನಮಗೆ. ಸೊ ಇವಾಗ ಇಲ್ಲಿ ಅಮ್ಮ ಧಾರೆ ಮುಹೂರ್ತ ಶಾಸ್ತ್ರ ಮಾಡ್ತಿದ್ದಾರೆ, ನೋಡ್ತಾ ಇರ್ಬೋದು. ನನಗೆ ಖುಷಿ ಆಗುತ್ತೆ. ಅಮ್ಮ ಕೂಡ ನನ್ನ ಜೊತೆ ಈ ರೀತಿಯಾಗಿ ಎಲ್ಲ ಅಂದರೆ ಔಟ್ಸೈಡ್ ಬರೋದು. ಹಾಗೆ ನೆಕ್ಸ್ಟು ಏನು ಹೇಳ್ತಾ ಇದ್ದೆ, ರಿಲೇಟಿವ್ಸ್ಗಳ ಬಗ್ಗೆ ಹೇಳ್ತಿದ್ದೆ ಅಲ್ವಾ.
ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಗೈಸ್. ನನಗೆ ಯಾರು ಏನು ರಿಲೇಟಿವ್ ಅಂತಲೇ ಗೊತ್ತಾಗೋದಿಲ್ಲ. ಸೊ ಎಲ್ಲರನ್ನೂ ಆಂಟಿ ಅಂತಲೇ ಪ್ರೊನೌನ್ಸ್ ಮಾಡಿಬಿಡ್ತೀನಿ, ಎಲ್ಲರನ್ನೂ ಆಂಟಿ ಅಂಕಲ್ ಅಂತಲೇ ಕರೆದು ಬಿಡ್ತೀನಿ. ಸೊ ತುಂಬ ಕ್ಲೋಸ್ ಇರೋರಾದರೆ ಗೊತ್ತಿರ್ತಾರೆ ಇವ್ರು ನನಗೆ ಈ ರೀತಿಯಾದಂಥ ರಿಲೇಷನ್ ಆಗಬೇಕು ಅಂತ ಹೇಳಿ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ದಿಲಿ ಅಣ್ಣ ಹಾಗೂ ಸಂಜು ಧಾರೆ ಮುಹೂರ್ತ ಮಾಡ್ತಿದ್ದಾರೆ. ಅವ್ರ ಕಸಿನ್ ಸರ್ಕಲೇ ಒಂಥರ ಚೆಂದ, ಎಲ್ಲಾದ್ರೂ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಎಲ್ಲರೂ ಪ್ರತಿಯೊಬ್ಬರಾಗೆ ಬಂದು ಧಾರೆ ಮುಹೂರ್ತ ಮಾಡಿ ಹೋಗ್ತಿದ್ರು. ನನಗಂತೂ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ದಿದ್ರಿಂದ ಅಂತೂ ನೈಟು ಸರಿಯಾಗಿ ನಿದ್ದೆ ಇಲ್ಲ, ಹಾಗೆ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ತುಂಬ ಅನೀಸಿನೆಸ್ ಅಂತ ಅನ್ನಿಸ್ತಿತ್ತು. ಸೊ ತಿಂಡಿ ತಿಂದರೆ ಸರಿ ಹೋಗುತ್ತೆ ಅಂಥೇಳಿ ಫಸ್ಟ್ ತಿಂಡಿ ತಿನ್ನೋಣ ಅಂತ ಹೇಳಿ ಬಂದುಬಿಟ್ಟಿದ್ದೆ. ಸೊ ಅದಾದ ನಂತರ ಇಲ್ಲಿ ನೋಡ್ತಿರ್ಬೋದು ಸಂಜು ಹಾಗೆ ಅಂಕಲ್ ಆಂಟಿ ಎಲ್ಲರೂ ತಿಂಡಿಗೆ ಬಂದಿದ್ದರು. ಸೊ ನಾನು ಇನ್ನೊಂದು ಸೈಡಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೆ. ಎಲ್ರಿಗೂ ಗೊತ್ತಿದ್ದ ಹಾಗೆ ನನಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ. ಸೊ ಇಡ್ಲಿ ಇತ್ತು ಬೆಳಗಿನ ಟಿಫನ್ಗೆ. ನಾನು ಎಂಥ ದೊಡ್ಡ ಹೋಟೆಲ್ಗೆ ಹೋದ್ರೂ ನಾನು ಇಡ್ಲಿನೇ ಆರ್ಡರ್ ಮಾಡೋದು, ಇಡ್ಲಿ ವಡ. ಸೊ ಇಟ್ಸ್ ಮೈ ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು. ಸೊ ಅದಾದ ನಂತರ ತಾಗಿ ಎಲ್ಲ ಆಯ್ತಲ್ಲ, ಫೋಟೋಶೂಟ್ ಇಸ್ ಮ್ಯಾಂಡೇಟ್ರಿ. ಸೊ ಇವಾಗ ಹೊರಗಡೆ ಕರ್ಕೊಂಡು ಬಂದು ಫೋಟೋಗ್ರಾಫರ್ಸ್ ವೆರೈಟೀಸ್ ಆಫ್ ಡಿಫ್ರೆಂಟ್ ಪೋಸಸ್ನ ಅವ್ರಿಗೆ ಸಜೆಸ್ಟ್ ಮಾಡಿ ಫೋಟೋಸ್ನ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ರು. ಇಲ್ಲೆಲ್ಲ ಅವ್ರ ಫ್ರೆಂಡ್ ಆಗಿರ್ಬೋದು, ಅವ್ರ ಕಸಿನ್ಸ್ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ರು. ಅದಾದ ನಂತರ ನಾವು ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಳ್ತೀವಿ, ಒಂದೆರಡು ಫೋಟೋಸ್ನ ಅವ್ರ ಜೊತೆ. ಸೊ ಹೀಗೆ ಮದುವೆ ನಡೀತು. ಇನ್ನೊಂದಷ್ಟು ಶಾಸ್ತ್ರಗಳಂತೂ ಇದ್ದೇ ಇರುತ್ತೆ. ಮದುವೆ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಅಲ್ವಾ, ಎಲ್ಲ ಶಾಸ್ತ್ರಗಳನ್ನೂ ಫಾಲೋ ಮಾಡಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಇದಾದ ನಂತರ ಮತ್ತೆ ಅವರು ಸ್ಟೇಜ್ ಮೇಲೆ ನಿಂತ್ಕೊತಾರೆ. ಅದಕ್ಕೆ ಅಂಕಲ್ ಆಂಟಿ ಕರೀತಾನೆ ಇದ್ರು ಮೇಲ್ಗಡೆಯಿಂದ, ಬನ್ನಿ 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 ಅಂತ. ಬಟ್ ಫೋಟೋಗ್ರಾಫರ್ಸ್ ಬಿಡ್ತಾನೆ ಇರಲಿಲ್ಲ. ಇಲ್ಲಿ ಹೋಗೋಣ ಒಂದೆರಡು ಫೋಟೋಸ್, ಇನ್ನೊಂದೆರಡು ಫೋಟೋಸು, ಈ ರೀತಿಯಾಗಿ ಮಾಡಿ ಆ ರೀತಿಯಾಗಿ ಮಾಡಿ ಅಂತ ಹೇಳಿ ಅವ್ರನ್ನ ಹೋಲ್ಡ್ ಆನ್ ಮಾಡ್ತಾನೆ ಇದ್ರು. ನನಗಂತೂ ತುಂಬಾ ಒಂಥರ ಫನ್ನಿ ಅನ್ನಿಸ್ತಾ ಇತ್ತು. ಸೊ ಇವಾಗ ಇಲ್ಲಿ ಇದೊಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದಾರೆ, ಅವರು ರನ್ ಮಾಡ್ಕೊಂಡು ಹೋಗುವಂಥದ್ದು. ಸೊ ಚೆನ್ನಾಗಿತ್ತು, ಒಂಥರ ಮಜವಾಗಿತ್ತು ಅಂತಲೇ ಹೇಳ್ಬೋದು. ಆಗ್ಬೇಕು ಆಕ್ಚುಲಿ ಒಂದೇ ಇದ್ದು, ಬಟ್ ಅದ್ರ ರಿಲೇಷನ್ ಅಲ್ಲಿ ಅಕ್ಕ ಆಗ್ಬೇಕು. ಅವ್ರು ನನಗೆ ಅವ್ನು ಆಗ್ಬೇಕು ಸಚ್ಚಿ. ಗೈಸ್ ಆಗ್ಬಿಟ್ಟಿದೀವಿ ನಾವು. ಇವ್ರು ನೋಡಿ ಸುಖ ಪುರುಷ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ಅಂದರೆ ಸ್ಯಾರಿ ಚೇಂಜ್ ಓವರ್ ಮಾಡಿದೆ. ಬಿಕಾಸ್ ನಾನು ಮಾರ್ನಿಂಗ್ ಹಾಕ್ಕೊಂಡಿದ್ದು ಸ್ಯಾರಿ ತುಂಬ ಹೆವಿ ಅನ್ನಿಸ್ತಿತ್ತು, ನನಗೆ ಜುವೆಲ್ಸ್ ಎಲ್ಲ ತುಂಬ ಹೆವಿ ಅನ್ನಿಸ್ತಿತ್ತು. ಸೊ ಹಾಗಾಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮತ್ತೆ ಬೇರೆ ಸ್ಯಾರಿ ಹಾಕ್ಕೊಂಡು ಪಾಪುಗೆಲ್ಲ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಬಂದರೆ ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಅದೇನು ಬಾಂಧವ್ಯ ಅಂತಾರಲ್ಲ ಆ ರೀತಿಯಾಗಿ ಎಲ್ಲರೂ ಒಂದೇ ಎಲೆನಲ್ಲಿ ಊಟ ಮಾಡ್ತಾಯಿದ್ರು. ಅದನ್ನು ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು. ಎಂಥ ಬಾಂಧವ್ಯ, ಎಂಥ ಇದು ರಿಲೇಷನ್ಶಿಪ್, ಎಂಥ ಬಾಂಡಿಂಗು. ಕರಳು ಕ್ಯೂಚಿ ಬಂತು ಈ ಥರದ ದೃಶ್ಯ ನೋಡಿ. ನಿನ್ನ ಪ್ರೀತಿ ಅವ್ರಿಗೆ ಇಲ್ಲಿಂದ ಬಂದು ಕೆಳಗೆ ಬಿದ್ದೈತಲ್ಲ, ಹೇಳು. ಐ ಮಗ್ನೆ ಅನಿಮಾ ಕುಡಿಯಮ್ಮ, ಜ್ಯೂಸ್ ಕುಡಿಯಮ್ಮ ನಿನ್ನದು. ಸೊ ಇವಾಗ ಟೈಮ್ ಅರೌಂಡ್ 1 o'clock ಆಗಿತ್ತು. ಮತ್ತು ಮಧ್ಯಾಹ್ನದ ಊಟ ಇದ್ದೇ ಇರುತ್ತೆ ಅಲ್ವಾ, ಮದುವೆ ಎಲ್ಲ ಆದಮೇಲೆ ಊಟದ ಪಂಕ್ತಿ ಮಿಸ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮತ್ತೆ ಊಟ ಕೂತ್ಕೊಂಡಿದ್ವಿ. ನಾವು ಟಿಫನ್ ಮಾಡಿದ್ದ ಟೈಮ್ ಅರೌಂಡ್ 10-10:30 ಅನಿಸುತ್ತೆ. ಸೊ ಇವಾಗ 1 o'clock ಆಗಿದೆ. ಆ್ಯಸ್ ಯೂಶ್ವಲ್ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ಅದಾದ ನಂತರ ಮದುವೆ ಹುಡುಗಿನೂ ಕೂಡ ಬರ್ತಾರೆ. ಮಿಸ್ ಮಾಡ್ಕೊಬಿಟ್ನಲ್ಲೇ ನಾನು. ನೀನು ಅಳೋದನ್ನ ಕಣ್ಣಾರೆ ನೋಡ್ಬೇಕಿತ್ತು ನಾನು. ಹಂಗಾದ್ರೆ ಸರಿ, ಹಂಗಾದ್ರೆ ಸರಿ. ಅಲ್ಲಿ ಪಾಪು ನೋಡ್ಕೋತ. ಊಟ ಆಯ್ತು ನಮ್ದು.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹುಡುಗನ ಮನೆ ಕರ್ಕೊಂಡು ಹೋಗೋ ಅಂಥದ್ದಿರುತ್ತೆ, ಆ ಅಳು ಶಾಸ್ತ್ರಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ಹೊಸ ವಧು ಮಕ್ಕಳಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದನ ತಲುಪಿಸಿ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು.